ಪ್ಯಾಕೆಟ್ ರೀತಿ ಮನೆಯಲ್ಲೇ ತುಂಬಾ ರುಚಿಯಾಗಿ ಈ ಗರಿಗರಿಯಾದ ಬಟಾಣಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಈ ವಿಡಿಯೋನ ಕಂಪ್ಲೀಟಾಗಿ ಎಲ್ಲೂ ಸಹ ಸ್ಕಿಪ್ ಮಾಡ್ದಿರ ನೋಡಿ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ವಿಡಿಯೋನ ಮಿಸ್ ಮಾಡದೆ ಸ್ಕಿಪ್ ಮಾಡ್ದಿರ ನೋಡಿದ್ರೆ ನಿಮಗೂ ಸಹ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಹೇಗೆ ಮಾಡೋದು ಅಂತಂದ್ಬಿಟ್ಟು. ಮತ್ತು ಬನ್ನಿ, ಹಾಗಾದರೆ ಲೇಟ್ ಮಾಡ್ತೀರಾ, ತುಂಬಾ ಪರ್ಫೆಕ್ಟಾಗಿ ಈ ಗರಿಗರಿಯಾದ ಫ್ರೈಡ್ ಬಟಾಣಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನಾನಿಲ್ಲಿ ಈ ಕಪ್ ಅಳತೆಯಲ್ಲಿ 1 ಕಪ್ ಆಗುವಷ್ಟು ಒಣ ಬಟಾಣಿನ ತಗೊಂಡಿದ್ದೀನಿ. ಈಗ ಇದನ್ನ ನಾವು ನೆನೆಸ್ಕೊಳ್ಬೇಕು. ನೆನೆಸುವಾಗ ಈ ರೀತಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಲ್ಲುಪ್ಪು, ಅದೇ ರೀತಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾ, ಇವೆರಡೂ ಸಹ ಹಾಕಿ ಅದರಲ್ಲಿ ಅದು ತುಂಬ ನೀರು ಹಾಕಿಬಿಟ್ಟು ಒಂದು 15 ಅವರ್ ನಾವು ಇದನ್ನ ನೆನೆಸ್ಕೊಳ್ಬೇಕಾಗತ್ತೆ. ನೈಟಲ್ಲಿ ಸಂಜೆ ಒಂದು 6 ಗಂಟೆಗೆ ನೆನೆಸ್ಬಿಟ್ಟು ನೆಕ್ಸ್ಟ್ ಡೇ ನೀವು ಒಂದು 11 ಗಂಟೆ ಹಂಗೆ ಮಾಡಿದ್ರೆ ತುಂಬಾ ಚೆನ್ನಾಗಿ ನೆಂದಿರುತ್ತೆ. ನೋಡ್ಬೋದು, ನಾನಿಲ್ಲಿ ಒಂದು 15 ಅವರ್ ನೆನೆಸ್ಕೊಂಡಿದ್ದೀನಿ. ಅದಾದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ನೆಂದೋಗ್ಬಿಟ್ಟಿದೆ. ಈ ರೀತಿ ನಾವು ಸ್ವಲ್ಪ ಉಪ್ಪು ಹಾಕೋದ್ರಿಂದ ಆ ಬಟಾಣಿಗೆ ಚೆನ್ನಾಗಿ ಉಪ್ಪು ಅನ್ನೋದು ಹಿಡಿಯುತ್ತೆ. ಅದೇ ರೀತಿ ಸೋಡಾ ಬಂದು ಹಾಕಿದ್ರೆ ನಮಗೆ ಅಷ್ಟು ಗಟ್ಟಿಯಾಗಿ ಬರ್ದಿರ ತುಂಬ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ. ಸೊ ಈ ರೀತಿ ನಾವು ಫಸ್ಟ್ ಸ್ಟೆಪ್ಪಲ್ಲಿ ಚೆನ್ನಾಗಿ ನೆನೆಸ್ಕೊಳ್ತೀವಿ. ಅದಾದಮೇಲೆ ಈ ರೀತಿ ನೆಂದಾದಮೇಲೆ ಸ್ಟ್ರೈನರಲ್ಲಿ ನೀರನ್ನ ಎಲ್ಲ ಸಪ್ರೇಟ್ ಮಾಡ್ಕೊಂಡ್ಬಿಟ್ಟು ಅನಂತರ ಒಂದು ಒಣ ಬಟ್ಟೆ ಮೇಲೆ ಹಾಕಿಬಿಟ್ಟು ನಾವಿದನ್ನ ಅರ್ಧ ಮುಕ್ಕಾಲು ಗಂಟೆವರೆಗೂ ಚೆನ್ನಾಗಿ ಒಣಗೋದಕ್ಕೆ ಹಾಗೆ ಬಿಡಬೇಕು. ಫ್ಯಾನ್ ಕೆಳಗಡೆ ಆಗಲಿ ಅಥವಾ ಹಾಗೆ ಆದರೂ ಒಣಗಿಸ್ಕೊಳ್ಬೋದು. ಬಿಸಿಲಿನಲ್ಲಿ ಒಣಗಿಸ್ಬಾರ್ದು. ಜಸ್ಟ್ ಮನೆಯಲ್ಲೇ ಒಂದು ಬಟ್ಟೆ ಮೇಲೆ ಹಾಕಿ ಅರ್ಧ ಮುಕ್ಕಾಲು ಗಂಟೆ ಇದನ್ನ ಹಾಗೆ ಬಿಟ್ಬಿಡಿ. ಸೊ ಅದೆಲ್ಲ ನೀರು, ಅದರಲ್ಲಿರೋಂಥ ನೀರಿನಂಶ ಎಲ್ಲನೂ ಬಟ್ಟೆ ಅನ್ನೋದು ಎಳ್ಕೊಳ್ಳುತ್ತೆ. ಸೊ ನೀರಿನಂಶ ಏನಾದರೂ ಬಟಾಣಿಯಲ್ಲಿ ಇತ್ತು ಅನ್ನೋದಾದರೆ ನಮಗೆ ಎಣ್ಣೆಯಲ್ಲಿ ಹಾಕಿದಾಗ ಫುಲ್ ಸಿಡಿದೋಗುತ್ತೆ. ಹಾಗಾಗಿ ಒಂದು ಅರ್ಧ ಮುಕ್ಕಾಲು ಗಂಟೆವರೆಗೂ ಇದನ್ನ ಹಾಗೆ ಬಿಟ್ಟು ನಂತರ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಈ ಥರ ನಾನಿಲ್ಲಿ ಸ್ವಲ್ಪನೇ ಎತ್ತಿ ಈ ರೀತಿ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆಗೆ ಹಾಕಿಬಿಟ್ಟು ಈ ರೀತಿ ಒಂದು ಸ್ವಲ್ಪ ವೆಯ್ಟ್ ಇರೋವಂಥ ಒಂದು ಪ್ಲೇಟ್ನ ಈ ರೀತಿ ನಾವು ಸ್ವಲ್ಪ ಮುಚ್ಚಿಡಬೇಕಾಗತ್ತೆ. ಇಲ್ಲಾಂತಂದರೆ ನಮಗೆ ಒಂದೊಂದು ಸಿಡಿದೋಗುತ್ತೆ. ಹಾಗಾಗಿ ಈ ರೀತಿ ಜಸ್ಟ್ ಆ ಪ್ಲೇಟ್ನ ಈ ರೀತಿ ಕವರ್ ಮಾಡಿಕೊಂಡು ಅದನ್ನ ನಾವು ಫ್ರೈ ಮಾಡ್ಕೊಳ್ಬೇಕು. ಮೀಡಿಯಮ್ ಟು ಲೋ ಫ್ಲೇಮ್ ಮಧ್ಯದಲ್ಲಿ ಮಾತ್ರ ಉರಿನ ಇಟ್ಕೊಂಡು ಗರಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದರಲ್ಲಿ ಏನಾದರೂ ಬಟಾಣಿಯಲ್ಲಿ ನೀರಿನಂಶ ಇತ್ತು ಅನ್ನೋದಾದರೆ ಎಲ್ಲನೂ ಸಹ ಸಿಡಿದೋಗುತ್ತೆ. ಹಾಗಾಗಿ ನೀರು ಅನ್ನೋದು ಡ್ರೈ ಆಗಬೇಕು ಚೆನ್ನಾಗಿ. ಹಾಗೆ ನಮಗೆ ಈ ರೀತಿ ಭಯ ಇಲ್ಲಿನ ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಬೋದು. ಅಂದರೂ ನಿಮ್ಗೆ ಭಯ ಆಗುತ್ತೆ ಅನ್ನೋದಾದರೆ ಈ ರೀತಿ ಆ ಸೌಟನ್ನ ಅದರಲ್ಲೇ ಬಿಟ್ಟು ಅನಂತರ ಅದ್ರ ಮೇಲೆ ಸ್ವಲ್ಪ ವೆಯ್ಟ್ ಇರೋವಂಥ ಒಂದು ಪ್ಲೇಟ್ನ ಮುಚ್ಚಿದ್ರೆ ನಮಗೆ ನೀಟಾಗಿ ಅದರಲ್ಲೇ ಫ್ರೈ ಆಗೋಗ್ಬಿಡತ್ತೆ. ಅದು ಸಿಡಿಯೋದು ನಮಗೆ ಒಂದು ಅರ್ಧ ಫ್ರೈ ಆದಮೇಲೆ ನಮಗೆ ಸಿಡಿಯೋದು ಸ್ಟಾಪ್ ಆಗುತ್ತೆ. ಅಕಸ್ಮಾತ್ ನೀರಿದ್ದರೆ ಆಗ ಪ್ಲೇಟ್ನ ಎತ್ಕೊಂಡು ನಾವು ಇದನ್ನ ಆರಾಮಾಗಿ ಫ್ರೈ ಮಾಡ್ಕೊಳ್ಬೋದು. ಪ್ಲೇಟ್ ಏನು ಮುಚ್ಚೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಗರಿ ಆಗೋವರೆಗೂ ಮೀಡಿಯಮ್ ಟು ಲೋ ಫ್ಲೇಮ್ ಮಧ್ಯದಲ್ಲಿ ಉರಿನ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ಕಡೆನೂ ಸಹ ಫ್ರೈ ಆಗೋ ರೀತಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಎತ್ಕೊಂಡ್ರೆ ನಮಗೆ ಒಂದು ಒಳ್ಳೆ ರುಚಿಯಾದ ಕ್ರಿಸ್ಪಿಯಾದ ಬಟಾಣಿ ಅನ್ನೋದು ರೆಡಿ ಆಗುತ್ತೆ. ನೋಡಿ, ನಮಗೆ ಈ ರೀತಿ ಫ್ರೈ ಆದಮೇಲೆ ಗರಿಯಾಗಿ ಸೌಂಡ್ ಬರುತ್ತೆ. ಅದೇ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿ ನೋಡಿದ್ರೆ ಪುಡಿ ಆಗುತ್ತೆ. ಸೊ ಇಲ್ಲಿವರೆಗೂ ಫ್ರೈ ಮಾಡಿಕೊಂಡು ಇದನ್ನ ಎತ್ಕೊಂಡು ಈ ರೀತಿ ಒಂದು ಟಿಶ್ಯೂ ಪೇಪರ್ ಇರೋ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ಚಾಟ್ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂತಂದರೆ ಹಾಗೆ ಆದರೂ ಸರ್ವ್ ಮಾಡ್ಕೊಳ್ಬೋದು, ಅಥವಾ ಸ್ವಲ್ಪ ಚಟ್ಪಟ ಬೇಕು ಅಂತಂದರೆ ಸ್ವಲ್ಪ ಚಾಟ್ ಮಸಾಲಾನ ಹಾಕ್ಕೊಳ್ಳಿ. ನೀವು ಇನ್ನೂ ಬೇಕು ಅಂತಂದರೆ ಖಾರದ ಪುಡಿ ಕೂಡ ಹಾಕ್ಕೊಳ್ಬೋದು ಬೇಕಿರೋರು. ನಾನಿಲ್ಲಿ ಹಾಗೆ ಸಾಲ್ಟಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೇ ರೀತಿಯಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪೂರ್ತಿಯಾಗಿ ತಣ್ಣಗಾದ ನಂತರ ಒಂದು 8 ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ ನಮಗೆ ಇದು ಒಂದು ತಿಂಗಳವರೆಗೂ ಸ್ಟೋರ್ ಅನ್ನೋದು ಇರುತ್ತೆ. ಆದರೆ ನಾನು ಹೇಳಿರೋವಂಥ ಎಲ್ಲ ಟಿಪ್ಸ್ನ ಫಾಲೋ ಮಾಡಿ ನೀವು ಕೂಡ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಫಸ್ಟ್ ಉಪ್ಪು ಮತ್ತು ಸೋಡಾ ಹಾಕಿ ನೆನೆಸ್ಕೊಳ್ಬೇಕು. ಅದಾದಮೇಲೆ ನಾವಿದನ್ನ ಒಂದು ಒಣ ಬಟ್ಟೆ ಮೇಲೆ ಹಾಕಿ ಒಂದು ಅರ್ಧ ಗಂಟೆ ನಾವಿದನ್ನ ಒಣಗಿಸ್ಕೊಂಡಿದ್ದ ನಂತರ ನಾವು ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಲೋ ಟು ಮೀಡಿಯಮ್ ಫ್ಲೇಮ್ ಮಧ್ಯದಲ್ಲಿ ಉರಿನ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅದೇ ರೀತಿ ಸ್ವಲ್ಪ ಪ್ಲೇಟ್ನ ಕವರ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಇಲ್ಲಾಂತಂದರೆ ನೀರಿನಂಶ ಇತ್ತು ಅನ್ನೋದಾದರೆ ಸಿರಿದೋಗ್ಬಿಡುತ್ತೆ. ಅಷ್ಟೇ, ನೋಡಿದ್ರಲ್ವಾ, ಒಂಚೂರು ಕೂಡ ಗಟ್ಟಿ ಬರ್ದಿರ ತುಂಬಾ ಕ್ರಿಸ್ಪಿಯಾದ ಈ ಬಟಾಣಿ ಅನ್ನೋದು ರೆಡಿಯಾಗಿದೆ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಮಾಡಿದಾದ್ಮೇಲೆ ಹೇಗೆ ಬಂತು ಅಂತ ಮರಿದೆ ಕಾಮೆಂಟ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ನೀಲು ಕುಕಿಂಗ್.